ಸದ್ಯಕ್ಕೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅತ್ತ ಕಾಂಗ್ರೆಸ್ನ ಮತ್ತೊಂದು ಬಣ ಕೂಡ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆ ಮಾಡಿದೆ. ಎರಡೂ ಬಣದಿಂದ ಈಗ ನಾಮಪತ್ರ ಸಲ್ಲಿಕೆ ಆಗಿದೆ. ಸಾದಿಕ್ ಪೈಲ್ವಾನ್ ಒಂದು ಕಡೆ ನಾಮಪತ್ರ ಸಲ್ಲಿಸಿದ್ದಾರೆ, ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡುತ್ತೆ ಅಂತ. ಮತ್ತೊಂದು ಕಡೆ ಸಮರ್ಥ ಮತ್ತು ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಹೇಳ್ತಾ ಇದ್ದಾರೆ ನಮಗೆ ಈ ಬಾರಿಯ ಟಿಕೆಟ್ ಅಂತ. ಇದೆಲ್ಲದರ ನಡುವೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಯ ಘೋಷಣೆ ಮಾಡಿ ಆಗಿದೆ. ನಾಮಿನೇಷನ್ ನಾಮಪತ್ರ ಸಲ್ಲಿಸಿದ್ದಾರೆ. ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಶ್ರೀನಿವಾಸ ದಾಸಕರಿಯಪ್ಪ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಪಡೆದಿದ್ದಾರೆ. ನಾಮಿನೇಷನ್ ಸಲ್ಲಿಸೋದಕ್ಕೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಾಡಿ ಒಂದು ಮೆರವಣಿಗೆ ಮೂಲಕ ಮತ್ತೊಂದು ಸರಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಅವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಅದನ್ನು ಕೂತು ಸಮಾಲೋಚನೆ ಮಾಡ್ತೀವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ಈ ವಾತಾವರಣ ನೀವೆಲ್ಲ ಈಗ ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ, ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ ಅದರ ಎರಡನೇ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಹಾಗೂ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಈಗಾಗಲೇ ನಾವು ದಾವಣಗೆರೆ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಬಿಜೆಪಿಗೆ ಸಲೀಸಾಗಿದ್ದು ಕಾಂಗ್ರೆಸ್ನ ಪಾಲಿಗೆ ಈಗ ತೊಂದರೆ ಆಗ್ತಾ ಇದೆ. ಎರಡೆರಡು ನಾಮಿನೇಷನ್ಸ್ ಫೈಲ್ ಆಗಿದೆ ಎರಡೂ ಕಡೆಯಿಂದ. ಏನಾಗ್ತಾ ಇದೆ ದಾವಣಗೆರೆ ಕ್ಷೇತ್ರದಲ್ಲಿ? ಹಿಂದೆ ಸರಿಯೋ ಲೆಕ್ಕದಲ್ಲಿ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಭವನ, ನೋಡಿ, ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಶಾಮನೂರು ಮಲ್ಲಿಕಾರ್ಜುನ್ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ಅಬ್ದುಲ್ ಜಬ್ಬಾರ್ ತಯಾರಿಲ್ಲ ಅಂತಕ್ಕಂಥದ್ದು ಇದರ ಹಿಂದೆ ಇರ್ತಕ್ಕಂಥ ಒಟ್ಟಾರೆ ಸಾರಾಂಶ ಇದು. ಮುಸ್ಲಿಂ ಕ್ಷೇತ್ರ ಇತ್ತು, ಶಾಮನೂರು ಶಿವಶಂಕರಪ್ಪನವ್ರು ನಾವು ಬಿಟ್ಟುಕೊಟ್ಟಿದ್ವಿ, ನಮ್ಮ ಕ್ಷೇತ್ರ ವಾಪಸ್ ಬರಬೇಕು ಅನ್ನೋದು ಅಬ್ದುಲ್ ಜಬ್ಬಾರ್ ವಾದ. ಶಾಮನೂರು ಮಲ್ಲಿಕಾರ್ಜುನ್ ಅವ್ರಿಗೆ ಅನಿಸ್ತಾ ಇದೆ ನಾನೇ ಯಾಕೆ ಈಗ ಸೀಟನ್ನು ಬಿಟ್ಕೊಡ್ಬೇಕು, ನಮ್ಮ ತಂದೆಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಎಲ್ಲ ಕಡೆ ಸಿಂಪತಿ ಕಾರಣದಿಂದ ಅದೇ ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತಾರೆ, ಹೀಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಶಾಮನೂರು ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಶಾಮನೂರು ಕುಟುಂಬದಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನುವ ವರದಿಗಳಿವೆ. ಶಾಮನೂರು ಗಣೇಶ್ ಕೂಡ ಅವರು ಆಕಾಂಕ್ಷಿಯಾಗಿದ್ದರು, ಬಟ್ ಅವರ ಅದು ಯಾರೂ ಅಭ್ಯರ್ಥಿತನವನ್ನು ಕನ್ಸಿಡರ್ ಮಾಡಲಿಲ್ಲ. ಕೊನೆಗೆ ಶಾಮನೂರು ಮಲ್ಲಿಕಾರ್ಜುನ್ ಅವರ ಪುತ್ರನೇ ಹೋಗಿ ಈಗ ನಾಮಿನೇಷನ್ ಹಾಕಿರುವಾಗ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೊಂದು ರೀತಿಯಾಗಿರ್ತಕ್ಕಂಥ ವಿಚಿತ್ರ ಸನ್ನಿವೇಶ. ಶಾಮನೂರು ಕುಟುಂಬದಿಂದ ಅದು ಮೊದಲ ಬಾರಿ ಈ ರೀತಿ ಸಮರ್ಥ ಕ್ಯಾಂಡಿಡೇಚರ್ ಹಾಕಿರುವಾಗ, ನಾಮಿನೇಷನ್ ಹಾಕಿರುವಾಗ ನೀನು ವಾಪಸ್ ತಗೋ ಅಂತಕ್ಕಂಥದ್ದನ್ನು ಹೇಳೋದು ಕಠಿಣ ಆಗುತ್ತೆ. ಯಾಕಂದರೆ ಅದರ ಬೇರೆ ಬೇರೆ ರೀತಿಯ ರಿಪರ್ಕೇಷನ್ಸ್ ಇವೆ ಪೊಲಿಟಿಕಲಿ. ಶಾಮನೂರು ಇಡೀ ಕುಟುಂಬವೇ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಕಾಂಗ್ರೆಸ್ನಿಂದ ಅಲ್ಲಗಳೆಯುವಂತಿಲ್ಲ ಒಂದು ವೇಳೆ ಸಮರ್ಥನ ವಾಪಸ್ ತಗೋ ಅಂತ ಹೇಳೋದಾದರೆ. ಇನ್ನೊಂದು ಕಡೆ ಮುಸ್ಲಿಂ ನಾಯಕರು ಕೂಡ ಪಟ್ಟು ಹಿಡಿದು ಕ್ಯಾಂಡಿಡೇಚರ್ ಹಾಕ್ತಿರುವಾಗ ನೀವು ಅವರನ್ನು ಇಲ್ಲ ಸಮರ್ಥಕ ಬೆಂಬಲ ಕೊಡಿ, ಶಾಮನೂರು ಮಲ್ಲಿಕಾರ್ಜುನ್ MLA ಇದ್ದಾರೆ, ಅವರ ಪತ್ನಿ ಪ್ರಭಾದೇವಿ MP ಇದ್ದಾರೆ, ಮಗ MLA ಮಾಡಲಿಕ್ಕೆ ನೀವು ಅಭ್ಯರ್ಥಿ ನಾಮಪತ್ರ ಹಾಕಿದ್ದನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳೋದಾದರೆ ಅದು ಇಡೀ ರಾಜ್ಯದಾದ್ಯಂತ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಮೆಸೇಜನ್ನು ಕೂಡ ಕೊಡುತ್ತೆ. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ಈ ಕ್ಲೈಮ್ಯಾಕ್ಸ್ಗೇನು ಬಂದಿದೆ, ಇದನ್ನು ಕಾಂಗ್ರೆಸ್ ಹೇಗೆ ಜಾಣತನದಿಂದ ಚಾಕಚಾಕ್ಯತೆಯಿಂದ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇನ್ನೂ ಹೆಸರೇ ಅನೌನ್ಸ್ ಆಗದೇ ಇರುವಾಗ ಕಾಂಗ್ರೆಸ್ನಲ್ಲಿ ಈ ರೀತಿ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ನೋಡಿದ್ದು ಮೊದಲ ಬಾರಿ, ಅದು ಬೈ ಇಲೆಕ್ಷನ್ನಲ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಏನೇ ಆದರೂ ಕೂಡ ಇದರದ್ದೊಂದು ಸೈಡ್ ಇಫೆಕ್ಟ್ ಅಂತಿರೋ, ಸೆಟ್ ಬ್ಯಾಕ್ ಅಂತಿರೋ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು, ನಾನು ಇದೇ ಚುನಾವಣೆಯಲ್ಲಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ಅದರ ನರೇಟಿವ್ ಬಿಲ್ಡ್ ಏನಾಗುತ್ತೆ ಅದು ನಿಶ್ಚಿತವಾಗಿ ಒಂದು ಕಾಂಗ್ರೆಸ್ಸಿಗೆ ಸೆಟ್ ಬ್ಯಾಕ್ ಆಗ್ಬೋದು. ನಾನು ಅದೇ ಪ್ರಶ್ನೆಯನ್ನು ಕನ್ನಡಪ್ರಭದ ವರದಿಗಾರರಿಗೆ ಕೇಳೋನಿದ್ದೆ. ಒಂದು ವೇಳೆ ಇದಾರ ನಾಗರಾಜ್ ಅವರು ಕಂಟಿನ್ಯೂ ಪ್ರಶಾಂತ್, ಗೋ ಅಹೆಡ್. ನಾಗರಾಜ್ ಅವರು, ಒಂದು ವೇಳೆ ಸಮರ್ಥನ ಹಿಂದೆ ತೆಗೆ ಅಂತ ಹೈಕಮಾಂಡ್ ಹೇಳಿದ್ರೇನು, ಮುಸ್ಲಿಂ ಅಭ್ಯರ್ಥಿಗೆ ಹಿಂತೆಗೆದುಕೊಳ್ಳಿ ಅಂತ ಹೇಳಿದ್ರೇನು, ಅದು ಸ್ಥಳೀಯವಾಗಿ ಈ ಚುನಾವಣೆಯಲ್ಲಿ ಏನು ಪರಿಣಾಮ ಬೀಳ್ಬೋದು, ಶಾಮನೂರು ಕುಟುಂಬಕ್ಕೂ ಕಾಂಗ್ರೆಸ್ಗಿರ್ತಕ್ಕಂಥ ನಂಟಿನ ಮೇಲೆ ಏನು ಪರಿಣಾಮ ಬೀರಬಹುದು,
ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಅದರ ಪರಿಣಾಮ ಏನು ಬೀರ್ಬೋದು? ಮಲ್ಟಿಪಲ್ ಇಫೆಕ್ಟ್ ಇದೆ ಇದರ ಬಗ್ಗೆ ಅನ್ಸುತ್ತೆ ನನಗೆ. ಸರ್ ಏನಿಲ್ಲ, ನಿನ್ನೆ ಮಲ್ಲಿಕಾರ್ಜುನ್ ಅವರ ಯುಗಾದಿ ಹಬ್ಬದ ದಿವಸ ಮಾತಾಡಿದಾರಲ್ಲ, ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಅವರು, ದಾವಣಗೆರೆ ರಕ್ಷಣಾ ಕ್ಷೇತ್ರನ ನಾವು ಗೆಲ್ಬೇಕು, ಅಭ್ಯರ್ಥಿ ಗೆಲ್ಲುವಂತ ಅಭ್ಯರ್ಥಿ ಕೊಡ್ಲಿ ಅಂತ ಹೇಳಿದ್ದಾರೆ. ಈಗ ಆ ನಿರೀಕ್ಷೆಯಲ್ಲಿ ಇವರು ಸಹಿತ ಅಲ್ಪಸಂಖ್ಯಾತ ಸಮುದಾಯದವರು ಸಹಿತ ನಮಗೆ ಸಿಗ್ಬೋದು ಅಂತ ಅವರು ವಿಶ್ವಾಸದಲ್ಲಿದ್ದಾರೆ. ಅವರು ಪ್ರಯತ್ನ ಪಡ್ತಿದ್ದಾರೆ. ಕೆಲವರು ಎಲ್ಲೆಲ್ಲಿ ಬಿಟ್ಟಿದ್ದಾರೆ, ಕೆಲವರು ಬೆಂಗಳೂರಲ್ಲಿ ಇದ್ದಾರೆ, ಕೆಲವರು ಹಿಂದೂ ಮಟ್ಟದಿಂದ ಏನೇನು ಅದೆಲ್ಲ ಪ್ರಯತ್ನ ನಡೆಸ್ತಾನೆ ಇದ್ದಾರೆ. ಹಾಗಾಗಿ ಸುಖಾಂತ ಆಗ್ಬೋದು. ನಾವು 1 by 1 ನೋಡ್ತಾ ಹೋದ್ರೆ ಶಾಮನೂರ್ ಸಮರ್ಥರನ್ನೇ ವಾಪಸ್ ತಗೋ ಅಂತ ಹೇಳಿದ್ರೆ ಏನು ಪರಿಣಾಮ ಆಗ್ಬೋದು? ಎಲ್ಲಿವರೆಗೆ ಹೋಗ್ಬೋದು ಶಾಮನೂರ್ ಕುಟುಂಬ? ಅಂತರ ಏನಾದ್ರು ಒತ್ತಡ ಬಂತಂದ್ರೆ ಮಲ್ಲಿಕಾರ್ಜುನ್ ಅವರು ಏನ್ ನಿರ್ಧಾರ ತಗೊಳ್ತಾರೋ ಅದೇ ಫೈನಲ್ ಸರ್. ಈಗ ಅವರು ಇಂದು ಸ್ವತಂತ್ರ ಅಭ್ಯರ್ಥಿ ಅಂತ ಒಂದ್ ಹಾಕಿರೋದು, ಕಾಂಗ್ರೆಸ್ ಅಂತ ಒಂದೇ ನಾಮಪತ್ರ ಹಾಕಿರೋದ್ರಿಂದ ಮಲ್ಲಿಕಾರ್ಜುನ್ ಅವ್ರು ಏನ್ ನಿರ್ಧಾರ ತಗೊಳ್ತಾರೋ ಅದೇ ಅಂತಿಮ ಅಲ್ಲಿ. ಎರಡನೇದು, ಮುಸ್ಲಿಂ ಅಭ್ಯರ್ಥಿಯನ್ನು ಹಿಂತೆಗೆದುಕೋ ಅಂತ ಹೇಳಿದರೆ ಮೋಸ್ಟ್ ಲೈಕ್ಲಿ ಅನ್ಸುತ್ತೆ ನನಗೆ. ಯಾಕಂದರೆ ಸಮರ್ಥರನ್ನು ಹಿಂತೆಗೆದುಕೋ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ಅದರ ವಿಪರೀತ ಪರಿಣಾಮಗಳಿರ್ಬೋದು. ಆದರೆ ಮುಸ್ಲಿಂ ಅಭ್ಯರ್ಥಿಗೆ ಹಿಂತೆಗೆದುಕೋ ಅಂತಕ್ಕಂಥದ್ದನ್ನು ಹೇಳಿದರೆ, ಮುಸ್ಲಿಂ ಅಭ್ಯರ್ಥಿಗಳಂದ್ರೆ ಪ್ರಮುಖವಾಗಿ ಹೆಸರೇನು ಕೇಳಿ ಬರ್ತಿದ್ವಲ್ಲ, ಅದ್ರೊಳಗೆ ಒಬ್ರು ಅಷ್ಟೇ ಸರ್ ನಾಮಪತ್ರ ಹಾಕಿರೋದು, ಸಾದಿಕ್ ಪೈಲ್ವಾನ್ರು. ಇನ್ನು ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ, MLC ಅವರು. ಸಾದಿಕ್ ಪೈಲ್ವಾನ್ ಇದು ಯಾರು, ಸೈಯದ್ ಸೈಫುಲ್ಲಾ ಅವರು, ಸೈಯದ್ ಖಾಲಿದ್ ಅಹಮದ್ ಅವರು ಇದ್ದಾರೆ. ಬಟ್ ಓವರ್ ಆಲ್ ಆಗಿ ವೋಟ್ ಬ್ಯಾಂಕ್ ಮೇಲೆ ಏನು ಪರಿಣಾಮ ಬೀಳುತ್ತೆ? ಅದು ಮುಸ್ಲಿಂ ವೋಟ್ ಬ್ಯಾಂಕ್ ಏನು ಪರಿಣಾಮ ಬೀಳಲ್ಲ ಸರ್. ಅವರು ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ ಅವ್ರಿಗೆ. ಹಂಗಾಗಿ ನನಗನ್ಸಿದ ಮಟ್ಟಿಗೆ ಅದು ವೋಟಿಂಗ್ ಮೇಲೆ ಏನು ಪರಿಣಾಮ ಬೀರಲ್ಲ. ಈಗೇನು ಟಿಕೆಟ್ ವಿಚಾರ ಗೊಂದಲ ಐತಲ್ಲ, ಅದನ್ನ ಎರಡು ಕಡೆನೂ ಕುಂದಿಸ್ಕೊಂಡು ಹೈಕಮಾಂಡ್ ಸರಿ ಮಾಡ್ಕೊಳ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತದೆ. ಹಿಂದೆಲ್ಲ ಶಾಮನೂರ್ ಅವ್ರ ಮನೆಗೆ ಟಿಕೆಟ್ ಬಂದು ಕೊಡ್ತಿದ್ರು ಮುಖ್ಯಮಂತ್ರಿ ಅಂತೇಳಿ. ಈ ಫಸ್ಟ್ ಟೈಮ್ ಶಾಮನೂರ್ ಶಂಕರಪ್ಪ ಇಲ್ಲದ ಚುನಾವಣೆ ಇದಾಗಿರೋದ್ರಿಂದ ಇಷ್ಟೆಲ್ಲ ಇದಾಗಿರೋದು ಅಂತ ಮಾತುಗಳು. ದಾಸ್ಕರಿಯಪ್ಪಗೆ ಒಂದು ಅವಕಾಶ ಸಿಗೋದಾದರೆ, ಈಗ ದಾಸ್ಕರಿಯಪ್ಪ ಗೆಲ್ಲಿಕ್ಕೊಂದು ಅವಕಾಶ ಸಿಗೋದಾದರೆ ಯಾರು ಕ್ಯಾಂಡಿಡೇಟ್ ಕಾಂಗ್ರೆಸ್ನಲ್ಲಿ ಯಾರಿದ್ರೆ ವೀಕು, ಯಾರಿದ್ರೆ ಸ್ಟ್ರಾಂಗು ಅನ್ಸುತ್ತೆ? ಅಂದರೆ BJPಗೆ ಒಂದು ವೇಳೆ ಅವಕಾಶ ಅಲ್ಲಿ ಓಪನ್ ಆಗೋದಾದರೆ ಸರ್, ಹಂಗೆ ನೋಡಿದ್ರೆ ಈ ಶ್ರೀನಿವಾಸ್ ದಾಸ್ಕರಿಯಪ್ಪ ಏನಿದ್ದಾರೆ ಅವರು BJP ಒಳಗಿದ್ರು ಸಹಿತ ಅವ್ರ ಅಣ್ಣ JDS ಕಾರ್ಯಾಧ್ಯಕ್ಷ, ಅಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ದಾವಣಗೆರೆಯಲ್ಲಿ. ಅವರಪ್ಪರು JH ಪಟೇಲ್ರು, ರಾಮಕೃಷ್ಣ ಹೆಗಡೆ ಅವರ ಅನುಯಾಯಿಗಳು, ಜನತಾ ಪರಿವಾರದ ಹಿನ್ನೆಲೆಯವರು. ಅವರು APMC ಅವ್ರ ಅಮಲ್ದ ಇದ್ದವರು. ಅವರು ಕೊನೆ ಉಸಿರಿರೋರ್ಗು ಅಮಲ್ಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು. ದಾವಣಗೆರೆಗೇನು ಪ್ರತಿಷ್ಠಿತ ಲೇಔಟ್ಗಳು ಇದಾವಲ್ಲ, ಅದರಲ್ಲಿ ರೂಢ ಅಧ್ಯಕ್ಷರಾಗಿ ಲೇಔಟ್ಗಳು ನಿರ್ಮಾಣ ಮಾಡಿದ್ವಿ. ಇವತ್ತೇನು ದಾವಣಗೆರೆ ಪ್ರತಿಷ್ಠಿತ ಬಡಾವಣೆ ಇದೆ, JH ಪಟೇಲ್ ಬಡಾವಣೆ ಅಂತ, ಅದನ್ನ ನಿರ್ಮಾಣ ರೂಪ ಸಹಿತ ಇವರೇ ದಾಸ್ಕರಿಯಪ್ಪ ಅವರೇ. ಹಂಗಾಗಿ ಅವರು ಬರೀ ಕೇವಲ ಹಿಂದೂ ಮತಗಳನ್ನ ಅವಲಂಬಿಸಿಲ್ಲ, ಮುಸ್ಲಿಂ ನಾಯಕ ಸಮುದಾಯಕ್ಕೆ ಕೊಡೋ ಕಾರಣ ಏನು ನಾಗರಾಜ್ ಅವರೇ? ನಾಯಕ ಸಮುದಾಯಕ್ಕೆ ಕೊಟ್ಟು ಅದರ ಜಾತಿ ಸಮೀಕರಣ ಏನಿದೆ ಆಸ್ ಫಾರ್ ಎಸ್ ದಾವಣಗೆರೆ ಇಸ್ ಕನ್ಸರ್ನ್? ಅದೇನಂತಂದ್ರೆ ಬಾಗಲಕೋಟೆಯಲ್ಲಿ ಚಲಂತಿ ಮಠ ಅವ್ರಿಗೆ ಕೊಟ್ಟರು ಸರ್, ಲಿಂಗಾಯತರಿಗೆ. ಆಮೇಲೆ ದಾವಣಗೆರೆ ಆಗ್ನೇಯ ಪದವೀಧರ ಕ್ಷೇತ್ರ ಏನು AM ಸುರೇಶ್ ಅಂತ ಇದ್ದಾರೆ, ಅವರು ಪಂಚಮಸಾಲಿ ಲಿಂಗಾಯತ, ಅವ್ರಿಗೆ ಕೊಟ್ರು. ಹಂಗಾಗಿ ಲಿಂಗಾಯತರಿಗೆ ದಕ್ಷಿಣದಲ್ಲಿ ಕೊಡೋಕೆ ಅವಕಾಶ ಇತ್ತು, ಅದು ಫಸ್ಟ್ ಟೈಮ್ ಆಯ್ತಲ್ಲಿ. ಅಲ್ಲ, ಬಟ್ ದಾಸ್ಕರಿಯಪ್ಪ ಈಗ ST ಕೊಟ್ಟಿರೋ ಕಾರಣ ಏನು ಅಂತ ಕೇಳ್ತಿದ್ದೀನಿ ನಾನು. ಈಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ST ಕೊಟ್ರಲ್ವಾ, ಅದರದ್ದು ಅಲ್ಲಿನ ಸ್ಥಳೀಯ ಜಾತಿ ಸಮೀಕರಣ ಏನಿದೆ ನಾಯಕ? ಅಲ್ಲಿ ಮೇನ್ ಆಗಿ ಏನು ಅಲ್ಪಸಂಖ್ಯಾತರು, ಲಿಂಗಾಯತರು, ಪರಿಶಿಷ್ಟರು ಈ ತರ ಬರ್ತಲ್ಲ ಸರ್, ಅದ್ರೊಳಗೆ ಕುರುಬರು, ನಾಯಕರು ಸಹಿತ ಸ್ವಲ್ಪ ಹೆಚ್ಚು ಕಡಿಮೆ ಸಮಾನ ಬರ್ತಾರೆ. ಹೀಗಾಗಿ ಈಗ ಮುಂದಿಂದು ನೋಡ್ಕೊಂಡ್ಬಿಟ್ಟು ಅವ್ರೇನು ಪರಿಶಿಷ್ಟರು ಓಟ್ಗಳನ್ನ ಸೆಳೆಯಕ್ಕೆ ಅದು ಅತಿ ಹೆಚ್ಚು ಇರೋಂತ 5 ಜಾಸ್ತಿ ಇರೋಂತ ಮತದಾರರಂತ ಕ್ಷೇತ್ರ ಅದು. ಹಿಂಗಾಗಿ ಕೈ ಹಾಕಿದಾರೆ ಅಂತ. ರೈಟ್ ವಾಪಸ್ ಬರ್ತೀನಿ. ಸೊ SC ಮತಗಳು ಸುಮಾರು 25,000 ಇವೆ, ಕುರುಬ ಮತಗಳು 25,000 ಇವೆ, ಮರಾಠ ಮತಗಳು 20,000 ಇವೆ, ST ಮತಗಳು ಸುಮಾರು 19,000 ಇದೆ. ಸೊ ಇದರ ಕ್ಯಾಲ್ಕುಲೇಷನ್ BJPಯದ್ದು. ಆದರೆ ಕಾಂಗ್ರೆಸ್ ಪಾಲಿಗೆ ಏನಿದೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.